ವೀಕ್ಷಕರೇ ನಮಸ್ಕಾರ. ಗುರುಗಳೇ, ನನ್ನ ಅಂಗಡಿಯಲ್ಲಿ ಎಷ್ಟೇ ದುಡಿದ್ರೂ ಹಣಕಾಸು ಉಳಿತಾಯ ಆಗ್ತಾ ಇಲ್ಲ, ಅಥವಾ ತಂದಂಥ ದುಡ್ಡು ಮನೆಯಲ್ಲಿ ನೆಮ್ಮದಿಯಾಗಿ ಇಡೋಕ್ಕಾಗ್ತಾ ಇಲ್ಲ ಅಂತ ಸಮಸ್ಯೆಗೆ ಬಳಲ್ತಿರೋರಿಗೆ ಈ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ. ಈ ತಂತ್ರ ನೀವು ಹೇಗೆ ಮಾಡಬೇಕಂದರೆ, ಇದು ಶುಕ್ರವಾರ ಮತ್ತು ಮಂಗಳವಾರ ಮಾಡಬೇಕಾಗ್ತದೆ. ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಸಿಕೊಂಡು ಕಳಸ ರೂಪದಲ್ಲಿ ತೆಂಗಿನಕಾಯಿ ಇಟ್ಟು ಇದರ ಸುತ್ತ ಪರಿಪೂರ್ಣಕವಾಗಿ ಒಂದು ವಿಳೆದೆಲೆ ಮತ್ತು ಅರಿಶಿಣದ ಕೊಂಬು ಮತ್ತು ಹಳದಿ ದಾರದಲ್ಲಿ ಈ ರೀತಿ ಸುತ್ತಬೇಕಾಗ್ತದೆ. ಇದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಡಬೇಕಾಗ್ತದೆ, ಅಥವಾ ನಿಮ್ಮ ಅಂಗಡಿಯಲ್ಲಿ ಪೂಜೆ ಮಾಡುವಂಥ ಸ್ಥಳದಲ್ಲಿ ಇಡಬೇಕಾಗ್ತದೆ. ಇದನ್ನು ನೀವು ಇಟ್ಟು ಬಿಟ್ಟು ಪರಿಪೂರ್ಣಕವಾಗಿ ಒಂದು ವಾರ ನೀವು ಮನೆ ದೇವರನ್ನು ನೆನೆಸ್ಕೊಳ್ಳುತ್ತಾ ಈ ರೀತಿ ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗೆ ಲಕ್ಷ್ಮೀ ಕಟಾಕ್ಷ ಉಳಿಯುತ್ತಾರೆ. ಆಮೇಲೆ ಈ ನೀರನ್ನು ತೆಗೆದುಕೊಂಡು ಹೋಗಿ ತೆಂಗಿನ ಮರಕ್ಕೆ ನೀರು ಚೆಲ್ಲಬೇಕಾಗ್ತದೆ, ಮತ್ತು ತೆಂಗಿನಕಾಯಿಯನ್ನು ನೀವು ಹೊಡೆದು ಬಿಟ್ಟು ಮನೆಯಲ್ಲಿ ಸ್ವೀಟ್ ಮಾಡಿ ತಿನ್ನಬೇಕು. ನಿಮಗೆ ಹಣಕಾಸಿನಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತದೆ ವೀಕ್ಷಕರೇ. ನಮಸ್ಕಾರ.